ಇವತ್ತು ನೀವೊಬ್ಬರು ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು, ಅಣ್ಣವರು ಆಲ್ಮೋಸ್ಟ್ ಇದಕ್ಕೆ ಕಿಡ್ನಾಪ್ ಆಗಿದಾಗೂ ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ರಿ. ಅವತ್ತಿನ ಅಭಿಮಾನಕ್ಕೂ ಇವತ್ತಿನ ಅಭಿಮಾನಕ್ಕೂ ಎಷ್ಟು ಗಜಗಜಾಂತರ ವ್ಯತ್ಯಾಸಗಳಿದೆ ಅನ್ನೋದನ್ನು ನಾನು ಒಂದಷ್ಟು ಎಕ್ಸಾಂಪಲ್ ನೆಕ್ಸ್ಟ್ ಕೊಡ್ತೀನಿ. ಸೊ ಇವತ್ತು ನೀವು ಇದೆಲ್ಲ ನೋಡ್ತಾ ಇದ್ರೆ ಪೊಲೀಸರೇ ಹೇಳ್ತಿದ್ದಾರೆ, ಮೇಡಮ್ ಹೇಳ್ದಂತೆ ಕೆಲವರಿಂದಾಗಿ ಸಂಕಷ್ಟ ಎದುರಾಗ್ತಿದೆ ಅಂತೇಳಿ. ಇದು ಯಾವ ರೀತಿ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ದರ್ಶನ್ ಅವ್ರ ಮೊಬೈಲ್ ಯೂಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಧರ್ಮನೊಂದು ಫೋನ್ ತಗೊಂಡ ವೀಡಿಯೋ ಕಾಲಲ್ಲಿ ಬಾಸಿದ್ರ ನೋಡುವಂಥದ್ದನ್ನ ಮಾತಾಡ್ಸ್ದ. ಅಲ್ಲಿ ಜೈಲಲ್ಲಿ ದರ್ಶನ್ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎರಡೆರಡು ಗ್ಯಾಂಗ್ಗಳು ರೈವಲ್ರಿ ಶುರುವಾಯಿತು. ನಾನು ಅವ್ರಿಗೆ ಹತ್ರ ಆಗ್ಬೇಕು, ನನ್ನ ಹತ್ರ ಆಗಬೇಕು ಅಂತೇಳಿ. ನಾನು ಇದನ್ನು ಹೇಳಿದೆ, ಅಭಿಮಾನದಿಂದಾಗಿ ಅವ್ರಿಗೆ ಸಂಕಷ್ಟ ಆಗ್ತಾ ಇದೆ ಅಂತ. ನೀವು ಹೇಗೆ ಹೇಳ್ತೀರಿ? ಏನಾಗ್ತಾ ಇದೆ ಅಂದರೆ ಈ ಪ್ರಕರಣದಲ್ಲಿ ಬೆಳೆ ಬೇಯಿಸ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಒಂದೇನಾಗ್ತಾ ಇದೆ, ನಾವು ನಿರಂತರವಾಗಿ ಮಾತಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 50ರಿಂದ 60 ಚರ್ಚೆ ಭಾಗವಹಿಸಿರ್ಬೋದು. ಅವ್ರದ್ದೇ ಆದಂಥ ಒಂದು ನಿಲುವುಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಮಾಡಲಿ, ಇಟ್ಸ್ ಓಕೆ. ಪ್ರಕರಣ ಜರುಗಿತು, ಪ್ರಕರಣದಲ್ಲಿ ಭಾಳ ಚೆನ್ನಾಗಿ ತನಿಖೆ ಮಾಡಿದರು. ತನಿಖೆಯಲ್ಲಿ ಏನೇನು ಬೇಕೋ ಎಲ್ಲ ಥರವಾದಂಥ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸಿದರು. ಅದಕ್ಕೆ ಪೂರಕವಾದಂಥ ಎಲ್ಲ ದಾಖಲಾತಿಗಳನ್ನ ಸಿದ್ಧಪಡಿಸಿ ಇವಾಗ ಚಾರ್ಜ್ ಶೀಟ್ ಕೊಡಬೇಕು ಕೋರ್ಟ್ಗೆ. ಅದಾದಮೇಲೆ ನ್ಯಾಯಾಲಯಕ್ಕೆ ನಾವು ಏನು ನಮ್ಮ ಪರಿಮಿತಿ ಇರ್ತದೋ 14 ದಿವಸನೋ ಎಷ್ಟೋ ದಿವಸ ಕಸ್ಟಡಿಗೆ ತೊಗೊಂಡಾದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟ ತಕ್ಷಣವೇ ನೋವೇರ್ ಕನೆಕ್ಷನ್. ನಮಗೂ ಪೊಲೀಸವ್ರಿಗೂ ಯಾವುದೇ ಪೊಲೀಸವ್ರಿಗೂ ಮತ್ತು ಜೈಲವ್ರಿಗೂ ಯಾವುದೇ ಸರವಾದಂಥ ಸಂಬಂಧ ಇರೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಜೈಲ್ ಅಂತ ಅನ್ನುವಂಥದ್ದು ಏನಾಗ್ತದೆ ಅಂದರೆ, ನಾನೊಬ್ಬ 31 ವರ್ಷ ನಿರಂತರವಾಗಿ ಜೈಲಿನ ಸಂಪರ್ಕ, ಆರೋಪಿಗಳು ರೌಡಿಗಳ ಸಂಪರ್ಕ ಇದ್ದಂಥವನು ನಾನು ಹೇಗೆ ನೋಡಿದ್ದೀನಿ ಜೈಲನ್ನ ಅಂತ ಅನ್ನುವಂಥದ್ದು ನನ್ನದೊಂದು ಪರ್ಸೆಪ್ಷನ್ಸ್ ಇದೆ. ಜೈಲು ಹೀಗೆ ಇರುತ್ತೆ ಅಂತ. ಜೈಲು ಹೇಗಿತ್ತೋ ಜೈಲು ಈಗಲೂ ಹಾಗೇ ಇದೆ. ನಾನು ನೋಡಿದ್ದು 1990ರಿಂದ ಹೇಗೆ ಜೈಲು ನೋಡ್ಕೊಂಡು ಬರ್ತಾ ಇದ್ದೀನೋ 2024ರಲ್ಲೂ ಜೈಲು ಹಾಗೇ ಇದೆ. ಜೈಲಲ್ಲಿ ಯಾವುದೇ ಥರವಾದಂಥ ಬದಲಾವಣೆಗಳು ನಾವು ಯಾವುದೂ ಕಂಡಿಲ್ಲ. ಅಲ್ಲಿ ಏನು ನಡೀತದೋ ನಡವಳಿಕೆ ಅವಾಗಲೇನು ನಡೀತಿತ್ತು, ಏನು ಕೊಡಬೇಕು ಏನು ಕೊಡಬಾರ್ದು, ಏನು ತಗೋತಿದ್ರು, ಯಾರ್ಯಾರು VIP ಕೈದಿಗಳು ಹೋಗ್ತಿದ್ರು, ಯಾರ್ಯಾರು ಏನು ಕರೀಂಲಾಲಿಂದ ಪೂರ್ತಿ ಎಲ್ಲರೂ ನೋಡಿದ್ದೀವಿ ನಾವು. ಟೆರರಿಸ್ಟ್ ಗ್ಯಾಂಗ್ಗಳಿಗೆ ಏನಾಗ್ತದೆ ಎಲ್ಲ ಥರವಾದಂತೂ ಇರ್ತದೆ. ಆದರೆ ಅದು ಮುಖ್ಯ ಯಾವುದೂ ಅಲ್ಲ. ಜೈಲೊಳಗಡೆ ಅದು ಕೊಟ್ಟರು ಇದು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ. ಒಬ್ಬ ಮನುಷ್ಯ ಏನಾದರೂ ಈ ಥರ ಆರೋಪಿತನಾಗಿ ತಗಲಾಕೊಂಡಾಗ ಈ ಥರ ಒಂದು ಬಿಗ್ ಫ್ಯಾನ್ಸ್ ಅಂದರೆ ಇಡೀ ಕರ್ನಾಟಕದಲ್ಲಿ ಹೊಂದಿರತಕ್ಕಂಥ ಒಬ್ಬ ಮನುಷ್ಯನ ದಸ್ತಗಿರಿ ಮಾಡಿ ಒಳಗಡೆ ಕಳಿಸ್ಕೊಟ್ಟಂಥ ಸಮಯದಲ್ಲಿ ಒಳಗೆ ಹೋದಾಗ ಎಲ್ಲ ಸಾಮಾನ್ಯವಾಗಿ ಈ ಮನುಷ್ಯನಿಗೆ ಇಷ್ಟೊಂದು ತಗೊಳ್ಳುವಂಥ ಇಂಥ ಒಂದು ಕನಿಷ್ಠ ಪ್ರಜ್ಞೆ ಇರಲಿಲ್ವಾ ಅಂತ ಅನ್ನುವಂಥದ್ದು. ಒಬ್ಬ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ, ಏನೂ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ಮಾಡಿರ್ತಕ್ಕಂಥದ್ದೊಂದು ಕೆಲಸ ಅಂತೇಳಿ ಸಮಾಜದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾರೆ. ನಾಟ್ ಓನ್ಲಿ ಯು, ನಾಟ್ ಓನ್ಲಿ ಮೇಡಮ್, ಎವ್ರಿಬಡಿ. ಅಲ್ಲೂ ಪ್ರಪ್ರಥಮವಾಗಿ ಇವೆಲ್ಲ ಮಾತಾಡಿದ್ರಿ ಈಗ ಯಾರು ಫ್ಯಾನ್ಗಳು ಅಂದ್ಬಿಟ್ಟು ಅಂತ. ಈಸ್ ಎ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಚಿತ್ರದುರ್ಗದವನು, ಈಸ್ ಆಲ್ಸೋ ಎ ಫ್ಯಾನ್. ಅವನು ಯಾಕೆ ಕರ್ಕೊಬಂದದ್ದು ಅದೇ ಅಪರಾಧ ಅಲ್ವಾ? ಕಿಡ್ನ್ಯಾಪ್ ಮಾಡಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಅವ್ನ ತಲೆನಲ್ಲಿ ಅವಾಗಲೇ ಉಟ್ಕೊಳ್ತದೆ, ನಾನು ಕರ್ಕೊಂಡು ಹೋಗಬಾರ್ದಪ್ಪ, ನಾಳೆ ಇನ್ನೇನಾದರೂ ಬೇರೆ ಥರ ತಿರ್ಕೊಳ್ತದೆ. ಆ ಮನುಷ್ಯನ ನಾವು ಯಾರಿಗೂ ಇನ್ಫಾರ್ಮೇಷನ್ ಇಲ್ಲದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ನುವಂಥದ್ದೇ ಒಬ್ಬ ಕೆಟ್ಟ ಫ್ಯಾನ್. ಅವನು ಅಲ್ಲಿಂದ ಕರ್ಕೊಂಡು ಬುದ್ಧಿವಂತ ಆಗಿದ್ದರೆ, ಈಗ ನಾನೊಬ್ಬ ಫ್ಯಾನ್ ಆಗಿದ್ದಿದ್ರೆ, ಸರಿಯಾಗಿರೋನಾಗಿದ್ದಿದ್ರೆ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕರ್ಕೊಂಡೋಗಿ ನಾಳೆ ಹೆಚ್ಚು ಕಡಿಮೆ ಆದರೆ ನನ್ನನ್ನು ಒಳಗಾಕ್ಬಿಟ್ಟು ತಳ್ತಾರೆ, ನನಗೆ ಯಾಕಪ್ಪ ಬೇಕು, ಇಲ್ಲ ಅವ್ನು ಸಿಗಲಿಲ್ಲ, ಇಲ್ಲ ಏನೋ ಅವನು ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳುವಂಥ ಬುದ್ಧಿವಂತರಿಂದ ತಪ್ಪಿಸ್ಕೊಳ್ಳೋ ಕೆಲಸ ಆಗ್ತಾಯಿತ್ತು. ಇದರಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥವ್ರು ಎಲ್ಲ ಫ್ಯಾನ್ಗಳೇ, ಬೇರೆ ಯಾರೂ ಬರಲಿಲ್ಲ. ಒಬ್ಬರೂ ಎಲ್ಲ ಪೂರ ಇವ್ರು ಸುತ್ತ ಇರ್ತಕ್ಕಂಥ ಭುಜಬಲ ಪರಾಕ್ರಮಿಗಳೇ. ಆ ಕಾರಣಕ್ಕೆ ಯಾರನ್ನೂ ಬಿಟ್ಟು ಮಾತಾಡ್ತಕ್ಕಂಥದ್ದು ಏನು ಇಲ್ಲವೇ ಇಲ್ಲ ಇಲ್ಲಿ. ಎವ್ರಿಬಡಿ ಈಸ್ ಫ್ಯಾನ್ಸ್. ಆ ಕಾರಣಕ್ಕೋಸ್ಕರನೇ ಅರೆಸ್ಟ್ ಆಗಿರ್ತಕ್ಕಂಥವ್ರು ಫ್ಯಾನ್ಸೇ, ಅವ್ರೇನು ಬೇರೆ ಯಾರು ಒಬ್ಬರು ಅಲ್ಲ. ಬೇರೆ ಫ್ಯಾನ್ಸ್ ಬಿಟ್ಟು ಬೇರೆ ಯಾರು ಅರೆಸ್ಟ್ ಆಗಿದ್ದಾರೆ ತೋರಿಸಿ ನೋಡೋಣ. ಎವ್ರಿಬಡಿ ಈಸ್ ಫ್ಯಾನ್ಸ್. ಆಯಿತು, ಅರೆಸ್ಟ್ ಆದಮೇಲೆ ಮನುಷ್ಯ ಚರ್ಚೆ ಆಗ್ತದೆ ಸಾರ್ವಜನಿಕವಾಗಿ, ಹೌದಾನೆ? ಒಂದು ಮಾತು ಹೇಳ್ತೀನಿ ಸರ್, ಈಗ ಚರ್ಚೆ ಏನಕ್ಕೆ ಆಗ್ತಾ ಇದೆ, ಇವತ್ತು ಸೆಲೆಬ್ರಿಟಿಗಳಿಗೆ ಬರ್ಡೇ ಆದಾಗ ಮಾಧ್ಯಮದವ್ರು ಹೋಗ್ತೀವಿ, ಇಡೀ ರಾತ್ರಿ ಕಾಯ್ಕೊಂಡಿರ್ತೀವಿ, ಅವ್ರ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನಾವು ಸುದ್ದಿ ಮಾಡ್ತೀವಿ. ಶೂಟಿಂಗ್ ಟೈಮಲ್ಲಿ ಯಾರೋ ಸೆಲೆಬ್ರಿಟಿಗೆ ಒಂದು ಸಣ್ಣ ಪೆಟ್ಟಾಯಿತು ಅಂತಂದರೆ ಇಡೀ ದಿನ ನಾವು ಸುದ್ದಿ ಮಾಡ್ತೀವಿ. ಅಲ್ಲೆಲ್ಲೋ ಕಿರಣಗೆ ಶೂಟಿಂಗ್ ಮಾಡಬೇಕಾದ್ರೆ ಇಬ್ರು ಬಿದ್ದೋಗ್ಬಿಟ್ರು, ಅಚಾನಕ್ಕಾಗಿ ಬಿದ್ದುಬಿಟ್ರು ಅಂತೇಳಿ ಒಂದು ವಾರ ನಾವು ಚರ್ಚೆ ಮಾಡ್ತೀವಿ. ಸತ್ಯ. ಇವತ್ತು ಸೆಲೆಬ್ರಿಟಿಗಳಿಂದ ಒಂದು ಮಾದರಿ ಆಗುವಂತ ಸಂದೇಶಗಳು ಹೋಗ್ಬೇಕು. ಅದನ್ನ ತೋರಿಸ್ರೆ ತಪ್ಪಲ್ಲ, ಇದನ್ನ ತೋರಿಸ್ರೆ ಸೊಸೈಟಿ ಎಲ್ಲ ಬರ್ಸ್ತಾ ಇದ್ದು, ನಾವು ಬಯಸ್ತಾ ಇದ್ದು ಅಷ್ಟೇ, ನೀವು ಬಯಸ್ತಾ ಇದ್ದು ಎಲ್ಲೂ ಅಷ್ಟೇನೆ. ಬಟ್ ಈಗ ಯಾಕೆ ಈ ಮನುಷ್ಯನ ವಿರುದ್ಧವಾಗಿ ಜಾಸ್ತಿ ಹೋಗ್ತದೆ ಅಂತ ಅಂದರೆ ಈ ಮನುಷ್ಯನ ಆ್ಯಟಿಟ್ಯೂಡ್ಗಳು.
ಅಂದ್ರೆ ಸಾರ್ವಜನಿಕವಾಗಿ ಬಹಳ ದಿವಸದಿಂದ No, ನೀವು ಒಂದ್ ನಿಮಿಷ ನೀವು ಮಾತಾಡ್ಬೇಕಾದಂತ ಸಮಯದಲ್ಲಿ ನಾನು ಮಾತಾಡ್ಲಿಲ್ಲ, ಸುಮ್ಮನೆ ಆಮೇಲೆ ಮಾತಾಡಿ ನೀವು. ನಿಮ್ಮ ಆಟಿಟ್ಯೂಡ್ ಆಮೇಲೆ ತೋರಿಸಿ, ಇವಾಗ ಮಾತಾಡಕ್ ಹೋಗ್ಬೇಡಿ. ನಾನು ಮಾತಾಡಿದ್ಮೇಲೆ ಮಾತಾಡಿ. ಯಾವುದೇ ಒಬ್ಬ ಮನುಷ್ಯನ ಸತ್ಯ ಬಿಟ್ಟು ಅವೆಲ್ಲ ಸಾರ್ವಜನಿಕವಾಗಿ ಸರಿಯಾದ ರೀತಿ ನೋಡಲ್ರು. ಒಬ್ಬ ಕೊಲೆ ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ತಿರುವಂತವರು ಒಬ್ರು ನಿವೃತ್ತ ಪೊಲೀಸ್ ಅಧಿಕಾರಿ. ಅವ್ರು ಸೆಲೆಬ್ರಿಟಿ ಬಗ್ಗೆ ಮಾತಾಡಕ್ ಬಂದಿಲ್ಲ, ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಗಲ್ರಾಣಿ ಅವರೇ, ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ಬ ಮನುಷ್ಯ ನಮಗೂ ಒಂದು ಆಟಿಟ್ಯೂಡ್ ಇದೆ, ಗೊತ್ತಾಯ್ತಲ್ಲ? ಹಾಗೆ ಎಲ್ಲಾ ಮನುಷ್ಯರು ಹುಟ್ಟಿದಾದ್ಮೇಲೆ ಒಬ್ಬೊಬ್ರಿಗೂ ಒಂದೊಂದು ಆಟಿಟ್ಯೂಡ್ ಇರ್ತದೆ. ಈಗ ಚೇಂಜ್ ಮಾಡ್ತಾ ಇದೀರಾ. ಫಸ್ಟ್ ಒಂದ್ ನಿಮಿಷ ಆಯ್ತು, ಈಗ ನೀವ್ ಹೇಳ್ತಾ ಇದೀರಾ ಹುಟ್ಟಿದಿಂದಾನೇ ನಿಮಗೊಂದು ಆಟಿಟ್ಯೂಡ್ ಇದೆ ಅಂತ. ಸೊ ನೀವ್ ಯಾವ ಮಾತು ಹೇಳ್ತಿದ್ದೀರಾ ಅಂತ ಮಾತು ಬದಲಾಯಿಸ್ತಿದ್ದೀರಾ. ಅವ್ರಿಗೇನು ಮಾಡೋಕ್ ಆಗೋದೇ ಇಲ್ಲ, ಅವ್ರನ್ನ ನೀವು ಕಂಟ್ರೋಲು ಮಾಡೋಕ್ ಆಗೋದಿಲ್ಲ. ಯಾಕೆಂದ್ರೆ ನಾವು ನೋಡಿದೀವಿ 30-35 ವರ್ಷ ಪೊಲೀಸಲ್ಲಿ. ನೀವೇನ್ ನೋಡಿದಿರಿ? ಏನ್ ಇರ್ತಾರೆ ಅಂತ ನಮಗ್ ಗೊತ್ತಿದೆ, ಯಾವ ತರ ಜೀವ ಬಿಡ್ತಾರೆ, ಪ್ರಾಣ ಕಳ್ಕೊಳ್ತಾರೆ ಅಂತ. ಸುದೀಪ್ ದರ್ಶನ್ ಅವರು ಕುಚಿಕು ಅಂತ ಇದ್ರು, ಯಾಕೆ ದೂರ ಆದ್ರು? ಧ್ರುವ ಸರ್ಜಾ ದರ್ಶನ್ ಅವರು ಕುಚಿಕು ಅಂತ ಇದ್ರು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅವರಿಂದ ಎಷ್ಟು ಜನರಿಗೆ ಒಂದು ಜೀವನನೇ ಕೊಟ್ಟಿಲ್ಲ, ಎಜುಕೇಶನ್ ಕೊಟ್ಟಿಲ್ಲ, ಎಷ್ಟು ಜನರಿಗೆ ನಿಮಗೆ ಪರ್ಸನಲ್ ದ್ವೇಷ ಅನ್ನೋದು ಇದೆ ಅವ್ರ ಮೇಲೆ. ನಾವು ಕಾಂಪ್ರಮೈಸ್ ಮಾಡಿಸಿದೀವಿ, ನಿಮಗೇನು ಗೊತ್ತು? ನಾವು ಮಾಡಿಸಿದೀವಿ, ನಾವು ವಿಜಯ್ ಕುಮಾರ್ ಪರ್ಸನಲ್ ದ್ವೇಷ ಅನ್ನೋದು ಇದೆ. ನೀವು ನಿಮ್ಮ ಪರ್ಸನಲ್ ದ್ವೇಷ ಬಂದು ತೀರಿಸ್ಕೊಳ್ತಾ ಇದ್ದೀರಾ. ಅದು ಕೂಡ ಈ ಮನುಷ್ಯರು ಈಗ ಜೈಲ್ ಪಾರಾಗಿದ್ದಾರೆ. ಅವ್ರು ಇಲ್ಲಿ ಕುತ್ಕೊಂಡು ಅವ್ರಿಗವರೇ ಒಂದು ಡಿಪೆಂಡ್ ಮಾಡ್ಲಿಕ್ಕೆ ಫ್ರೀಡಮ್ ಇಲ್ಲ, ಕ್ಯಾಮೆರಾ ಮುಂದೆ ಬರ್ಲಿಕ್ಕೆ ಫ್ರೀಡಮ್ ಇಲ್ಲ. ಆ ಒಂದು ಜೈಲ್ ಪಾರಾದವರ ಅವರ ಆಕ್ಸೆಸ್ ನ ನೀವು ಬಳಸ್ಕೊಳ್ತಾ ಇದ್ದೀರಾ. ಕೇಳಿಸ್ಕೊಳ್ಳಿ, ಇಲ್ಲ ನಾನು ನನ್ನ ಮಾತೇ ಮುಗ್ಸಿಲ್ಲ ಕೇಳಿಸ್ಕೊಳ್ಳೋದಕ್ಕೆ. ನಾನು ನನ್ನ ಮಾತು ಮುಗ್ಸಾದ್ಮೇಲೆ ಕೇಳಿಸ್ಕೊಂಡಿದೀವಿ. ವಿಜಯ್ ಇಲ್ಲ ಕುಮಾರ್ ನನ್ನ ಮಾತು ಮುಗ್ದಿಲ್ಲ. ಇವ್ರಿಗೆ ಪರ್ಸನಲ್ ದ್ವೇಷ ಇದೆ, ಇವ್ರ ಪರ್ಸನಲ್ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಇವ್ರು ಇಂಥವ್ರು, ಅದಕ್ಕೆ ಅವ್ರಿಗೆ ಹಂಗಾಗಿದೆ. ಏನೀಗ ಅಪರಾಧಿ ಅಂತ ಏನ್ ಡಿಕ್ಲೇರ್ ಆಗಿದಾರಾ? ತಮಾಷೆ ಮಾಡ್ತಿದ್ದೀರಾ ನೀವು? ಆರೋಪಿನ ದಯವಿಟ್ಟು ಆರೋಪಿನ ಅವರು ನಿರ್ದೋಷಿಯಾಗಿ ಒಂದ್ ವೇಳೆ ನಾಳೆ ಆಚೆ ಬಂದ್ರೆ ಪಾಪ ಎಷ್ಟು ಅನುಭವಿಸಿದ್ರು ಅಂತ ಜನ ಹೇಳ್ತಾರೆ. ನಾನು ನಿರ್ದೋಷಿಯಾಗಿ ಹೊರಗೆ ಬಂದಿದ್ದೀನಿ, ನನ್ ಮೇಲೂ ಕೇಸ್ ಇತ್ತು, ನನಗೆ ಇವತ್ತು ಜನ ಹಿಂಗಾಯ್ತು ಅಂತ ಹೇಳ್ತಾರೆ. ಸೊ ನಾನು ಈಗ ಒಂದ್ ಕೇಸಲ್ಲಿ ಒಳಗಾಗಿದೆ, ಅವಾಗ ನಾನು ಆರೋಪಿ ಆಗಿದ್ದೆ, ಅದಕ್ಕೆ ನಾನು ಇಂಥವ್ರಂತ ನನಗೆ ಕೇಸ್ ಆಯ್ತಾ, ಬಲಿಪಶು ಆಗಿದ್ದೆ ಅದ್ರಲ್ಲಿ. ಸಂಜನಾ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಒಂದು ಪ್ರಶ್ನೆ. ಇದೇ 2011ರಲ್ಲಿ ದರ್ಶನ್ ಗಲಾಟೆ ಮಾಡಿಕೊಂಡು ಜೈಲ್ಗೆ ಹೋದಾಗ ನಾನು ರಿಪೋರ್ಟರ್ ಆಗಿದ್ದೆ ಆ ಟೈಮಲ್ಲಿ.
ಮಧ್ಯರಾತ್ರಿ ಯಾವ 12 ಗಂಟೆ ಗಂಡ ಸುಮಾರು ಒಂದ್ ನಿಮಿಷ ಹೆಂಡ್ತಿ ಮನೆಯಲ್ಲಿ ಪ್ರಶ್ನೆ fight ಕೇಳಿಸ್ಕೊಳ್ಳಿ ಯಾವ ಪ್ರಶ್ನೆ ಗಂಡ ಕೇಳಿಸ್ಕೊಳ್ಳಿ ಹೆಂಡ್ತಿ ಮನೆಯಲ್ಲಿ ಪ್ರಶ್ನೆ ಇಡೀ ಕೇಳಿಸ್ಕೊಳ್ಳಿ ದೇಶದಲ್ಲಿ, ಇಡೀ ವಿದೇಶದಲ್ಲಿ, ಪ್ರಶ್ನೆ ಪ್ರಪಂಚದಲ್ಲಿ ಕೇಳಿಸ್ಕೊಳ್ಳಿ ಯಾವ ಪ್ರಶ್ನೆ ಗಂಡ ಕೇಳಿಸ್ಕೊಳ್ಳಿ ಹೆಂಡ್ತಿ ಸಂಜನಾ ಗಲ್ರಾಣಿ ಅವರೇ ಮನೆಯಲ್ಲಿ ಪ್ರಶ್ನೆ fight ಕೇಳಿಸ್ಕೊಳ್ರಿ ಇಲ್ಲ. ಒಂದು ಪ್ರಶ್ನೆ ಗಂಡ ಕೇಳಿಸ್ಕೊಳ್ರಿ ಹೆಂಡ್ತಿಯ ಒಂದು fight, ಒಂದು ಪ್ರಶ್ನೆ ಗಂಡ ಹೆಂಡ್ತಿಯ ಕೇಳಿಸ್ಕೊಳ್ರಿ fight ಬೀದಿಗೆ ಏನು ಅಂತ ಬಂದಿದ್ದೀನ, ಪ್ರಶ್ನೆ ನೀವು ಕೇಳಿಸ್ಕೊಳ್ರಿ ಈ case ಜೊತೆ ಹೋಲ್ಸಕ್ಕೆ ಏನು ಆಗಲ್ಲ. ಅಂತ ಪ್ರಶ್ನೆ ಏನಾದ್ರೂ ಕೇಳಿಸ್ಕೊಳ್ಳಿ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ತೀರಾ ನಾನೇನ್ ಕೇಳ್ತೇನೆ ಪ್ರಶ್ನೆ ಕೇಳಿಸ್ಕೊಳ್ತೀರಾ 2011ರಲ್ಲಿ ಇದೇ ದರ್ಶನ್ ಗಲಾಟೆ ಮಾಡಿಕೊಂಡು ಜೈಲ್ಗೆ ಹೋದಾಗ 12 ಗಂಟೆ ರಾತ್ರಿಗೆ ಜೈಲ್ ಹತ್ರ ಬಂದಿದ್ದು ಯಾರು ಅಂತ ನಿಮಗೆ ಗೊತ್ತಾ? ಇಲ್ಲ. ನಾನ್ ರಿಪೋರ್ಟರ್ ಆಗಿದ್ದೆ. ಒಳ್ಳೇದು. ಅಲ್ಲಿಂದ ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದು ಯಾರು ಗೊತ್ತಾ? ನನಗೆ ಗೊತ್ತು, ನಾನು ಅಲ್ಲಿ ಪ್ರತ್ಯಕ್ಷ ದರ್ಶಿ ಅವತ್ತು. ದುನಿಯಾ ವಿಜಯ್ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ರಾತ್ರೋರಾತ್ರಿ ಅವ್ರ ಹೆಲ್ತ್ ಇಶ್ಯೂ ಆಗಿದೆ ಅಂತ ಹೇಳಿ. ತಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ. ಪ್ರೇಮ್, ಸೃಜನ್ ಲೋಕೇಶ್ ಎಲ್ಲರೂ ಓಡ್ ಬರ್ತಾರೆ. ಇವತ್ತು ಯಾಕೆ ಅವ್ರ ಜೊತೆ ಯಾರು ಸಿನಿಮಾ ನಟರು ಯಾರ ಜೊತೆ ನಿಲ್ತಾ ಇಲ್ಲ? ಮಾತಾಡ್ತೀನಿ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ಸ್ವಲ್ಪ ಸಮಯ